ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ವರ್ಷಿ ವ್ಲಾಗ್ಸ್. ಸೊ ಇವತ್ತು ಜಸ್ಟ್ ಒಂದು ಸ್ಯಾಟರ್ಡೇ, ಸೊ ಥಾಟ್ ಆಫ್ ರೆಕಾರ್ಡಿಂಗ್ ನಮ್ಮ ಸ್ಯಾಟರ್ಡೇ ಹೇಗಿರುತ್ತೆ ಅಂತ. ಸೊ ವರ್ಷಿತಾ ಡೇ ಹೇಗೆ ಸ್ಟಾರ್ಟ್ ಆಯಿತು ಅಂತ ನೋಡ್ಕೊಂಡು ಬರೋಣ. ನಮಸ್ಕಾರ ಎಲ್ರಿಗೂ. ಇವತ್ತು ವೀಕೆಂಡ್ ಅಲ್ವಾ, ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾನು ಪಾರ್ಕಿಗಂತ ವಾಕಿಂಗ್ ಬಂದಿದ್ದೀನಿ. ನೋಡಿ, ನನ್ನ ಜೊತೆ ನನ್ನ ನೇಬರ್ ಕಿಡ್ನು ಕರ್ಕೊಂಡ್ ಬಂದಿದ್ದೀನಿ. ಬಾ ಯುಕ್ತಿ, ಹಾಯ್ ಇನ್ನು. ಯೋಗ ಏನಕ್ಕಪ್ಪ ಅಂದರೆ, ನಾನು ಯೂಶ್ವಲಿ ಕೂತು ಕೆಲಸ ಮಾಡ್ತೀನಲ್ವಾ 5 days a week. ಸೊ ಕೂತು ಬ್ಯಾಕ್ ಪೇನು ಇನ್ನು ಏನೇನೋ ಪೇನ್ಸ್ ಬಂದಿರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಬೇಕಂದ್ರೆ ಯೋಗ ಡೆಫಿನೆಟಾಗಿ ಮಾಡಬೇಕು. ನಾಟ್ ಓನ್ಲಿ ಯೋಗ, ಬೇರೆ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಥವಾ ಏನೇ ಎಕ್ಸಸೈಸಸ್ ಇರ್ಬೋದು, ಅಥವಾ ಮನೆ ಕೆಲಸ ಮಾಡಿದ್ರೂ ಇಟ್ಸ್ ಫೈನ್. ಬಟ್ ಯೋಗ ಮಾಡೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ ಆ್ಯಂಡ್ ಸ್ವಲ್ಪ ಫಿಟ್ ಆಗಿರುತ್ತೆ. ಆ್ಯಂಡ್ ಮುಂದಕ್ಕೆ ನಮ್ಮ ಲೈಫ್ ಸ್ಟೈಲ್ ಅಥವಾ ನಮ್ಮ ಬಾಡಿ ತುಂಬ ಚೆನ್ನಾಗಿರಬೇಕು ಅಂದರೆ ಇವಾಗ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೇಬೇಕು ನಮ್ಮ ಡೈಲಿ ಲೈಫಲ್ಲಿ. ಸೊ ಹಂಗಾಗಿ ನಾನು ಒಂದು 6 months ಕಂಟಿನ್ಯೂಸ್ ಆಗಿ ಯೋಗ ಮಾಡ್ತಿದ್ದೀನಿ. ಅಟ್ಲೀಸ್ಟ್ ಡೈಲಿ ಇಲ್ಲ ಅಂದರೂ ಆಲ್ಟರ್ನೇಟ್ ಡೇಸ್ ಅಂತೂ ಮಾಡೇ ಮಾಡ್ತೀನಿ. ನನಗೆ ಗೊತ್ತಿರೋ ಒಂದು ಫ್ಯೂ ಯೋಗ ಆಸನಾಸ್ ಅಥವಾ ಎಕ್ಸಸೈಸಸ್ನ ನಿಮ್ಗೆ ಹೇಳ್ಕೊಡ್ತೀನಿ, ನೀವು ಫಾಲೋ ಮಾಡಿ. ಸೊ ವರ್ಷಿತಾ ಡೇ ಹೇಗಿತ್ತು ಅಂತ ನೋಡ್ಕೊಂಬಂದ್ರಿ ಅಲ್ವಾ. ಸೊ ಈಗ ನನ್ನ ಡೇ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನೋಡ್ಕೊಂಡು ಬರೋಣ. ಸೊ ಯಾಕೆ ಇವಳು ಬೆಳಗ್ಗೆ ಎದ್ಕೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಅನ್ಕೊಂತಿರ್ತೀರ ಅಲ್ವಾ. ಸೊ ಇವತ್ತು ಸ್ಯಾಟರ್ಡೇ, ಸೊ ಹಾಗಾಗಿ ಹೋಗಿ ಒಂದು ನಮಸ್ಕಾರ ನಮ್ಮ ಬಾಸ್ಗೆ ಹೇಳಿ ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ. ಬನ್ನಿ, ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ನೀವು ನಮ್ಮ ಬಾಸ್ನ ನೋಡ್ಕೊಂಡು ಬರುವಂತೆ. ಬನ್ನಿ ಗೈಸ್, ನನ್ನ ಜೊತೆ ನೀವು ಬನ್ನಿ, ಎಲ್ಲರೂ ಸಹ ಟೆಂಪಲ್ಗೆ ಹೊರಡೋಣ. ಈ ದೇವಸ್ಥಾನ ಎಲ್ಲ ನೋಡಿದ್ರಲ್ಲ. ಸೊ ಇವಾಗ ನಿಮ್ಗೊಂದು ಕ್ಯೂರಿಯಾಸಿಟಿ ಬರ್ತಿರ್ಬೋದು, ಲೈಕ್ ಈ ಟೆಂಪಲ್ದು ಸ್ಪೆಷಾಲಿಟಿ ಏನು, ಎಷ್ಟು ಇಯರ್ಸ್ ಓಲ್ಡ್ ಇದೆ ಅಂತ. ಸೊ ಇದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ಯೂಚರ್ ಬ್ಲಾಗ್ಸಲ್ಲಿ ಈ ದೇವಸ್ಥಾನದ ಬಗ್ಗೆನೂ ಡೀಟೇಲಾಗಿ ಒಂದು ಬ್ಲಾಗ್ ಮಾಡೋಣ. ದರ್ಶನ ಈಗ ನೀವೋ ಮಾಡಾಯಿತು. ಸೊ ಹನುಮಪ್ಪ ನಿಮಗೂ ಬ್ಲೆಸ್ಸಿಂಗ್ಸ್ ಕೊಡಲಿ. ಸೊ ಈಗ ಮನೆಗೆ ಹೊರಡೋ ಟೈಮು, ಹೊರಡೋಣ, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಸಿಗ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ದೇವಸ್ಥಾನದಿಂದ ಮನೆಗೆ ಬಂದಾಯಿತು. ಸೊ ಟಿಫನ್ಗೆ ಇವತ್ತು ಪಡ್ಡು, ಚಟ್ನಿ, ಇದು ಮ್ಯಾಂಗೋ ಪಿಕಲ್. ಸೊ ಈ ಮ್ಯಾಂಗೋ ಪಿಕಲ್ ಫ್ರೆಶ್ ಆಗಿ ಇವತ್ತು ಬೆಳಗ್ಗೆ ಮಾಡಿರೋದು, ನಮ್ಮಮ್ಮ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ. ನಿಮಗೂ ಯಾವ್ದಾದ್ರು ಒಂದು ಇದ್ರದ್ದು ರೆಸಿಪಿ ಮಾಡಿಬಿಟ್ಟು ತೋರಿಸ್ತೀನಿ, ನಮ್ಮಮ್ಮ ಮಾಡಕ್ಕೆ ಹೇಳ್ತೀನಿ. ಸಕ್ಕತ್ ಅಂದರೆ ಸಕ್ಕತ್ತಾಗಿರುತ್ತೆ. ಬಿಸಿ ಅನ್ನ, ತುಪ್ಪ, ಆಮೇಲೆ ಇದು ಮ್ಯಾಂಗೋ ಪಿಕಲ್
ನೋಡಿ ಹೇಳ್ತಾ ಇದ್ದಂಗೆ ನನ್ನ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಅಷ್ಟು ಸಖತ್ತಾಗಿ ಮಾಡ್ತಾರೆ. ಸೊ ಹೀಗಿತ್ತು ನನ್ನ ಸ್ಯಾಟರ್ಡೇ ಮಾರ್ನಿಂಗ್. ಯೂಶಲಿ ನನ್ನ ಸ್ಯಾಟರ್ಡೇಸ್ ಹೀಗೆ ಇರುತ್ತೆ. ಸೊ ಆಗ್ಲೇ ನೀವು ವರ್ಷಿತಾದು ಯೋಗ ರೂಟೀನು ನೋಡಿದ್ರಿ. ಸೊ ಯೋಗ ಮಾಡಿ, ವಿಚ್ ಇಸ್ ಗುಡ್ ಫಾರ್ ಹೆಲ್ತ್. ಫಿಟ್ ಆಗಿರ್ತೀರಾ, ಫ್ಲೆಕ್ಸಿಬಲ್ ಆಗಿರ್ತೀರಾ. ಸೊ ದಿನ ಯೋಗ ಮಾಡಿ. ಆಮೇಲೆ ಇದು ಸಮ್ಮರ್ ಆಗಿರೋದ್ರಿಂದ ನೀರು ಚೆನ್ನಾಗಿ ಕುಡೀರಿ. ಕೀಪ್ ಯುವರ್ ಸೆಲ್ಫ್ ಹೈಡ್ರೇಟೆಡ್. ಆಮೇಲೆ ಸೀಸನಲ್ ಫ್ರೂಟ್ಸ್ ಚೆನ್ನಾಗಿ ತಿನ್ನಿ. ಫಿಟ್ ಆಗಿರಿ, ಹೆಲ್ತಿ ಆಗಿರಿ, ನಗ್ತಾ ಇರಿ, ಖುಷಿಯಾಗಿರಿ. ನೀವು ಖುಷಿಯಾಗಿರಿ, ಬೇರೆಯವ್ರನ್ನೂ ಖುಷಿಯಾಗಿರಿ, ನಗ್ತಾ ಇರಿಕೊಂಡು ನಗಿಸ್ತಾ ಇರಿ. ಸೊ ಇದ್ರ ಜೊತೆ ನನ್ನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ಇನ್ ಅನದರ್ ಬ್ಲಾಗ್. ಅಂಟಿಲ್ ದಟ್ ಟೇಕ್ ಕೇರ್. ಸಿ ಯು. ಬೈ ಬೈ.